ಈ ಶಾರ್ವರಿ ಒಂದಿನಾನು ಒಬ್ಬರ ಹತ್ರನೂ ಕೈ ಚಾಚ್ತೋಳಲ್ಲ. ಆದ್ರೆ ಇವತ್ತು ನನ್ನನ್ನು ಬೀದಿಗೆ ತಂದಿರೋ ಆ ಮಾಧವನ್ ಕುಟುಂಬ ಸರ್ವನಾಶ ಆಗ್ಬೇಕು. ಹಾಗೆ ಮಾಡ್ತೀನಿ. ಆ ಮಾಧವನ ಮುಖದಲ್ಲಿ ಇನ್ನು ಮುಂದೆ ನಗು ಕಾಣಬಾರ್ದು. ಆ ತುಳಸಿ ಯಾವಾಗ್ಲೂ ಅವನನ್ನ ಸಂತೋಷವಾಗಿಟ್ಕೋಬೇಕು ಅಂತ ಹಾತೊರಿತಿರ್ತಾಳೆ. ಮೊದಲು ಅವಳ ಕತೆನ ಮುಗಿಸ್ಬೇಕು. ಈ ಮನೆಯವರೆಲ್ಲರೂ ಕಣ್ಣೀರಲ್ಲಿ ಕೈ ತೊಳೆಯೋ ಹಾಗಾಗ್ಬೇಕು. ಈ ಮನೆಯಲ್ಲಿ ಒಬ್ಬೊಬ್ಬರನ್ನೇ ಬಲಿ ತಗೋತೀನಿ. ಅಲ್ಲಿವರೆಗೂ ನನಗೆ ಸಮಾಧಾನ ಇಲ್ಲ. ಆಯ್ತು ಮಾಮ್, ನಿನ್ನ ಮನಸ್ಸಲ್ಲಿ ಇಷ್ಟೊಂದೆಲ್ಲ ಇದೆ ಅಂತ ನನಗೆ ಗೊತ್ತೇ ಆಗಲಿಲ್ಲ. ನೀ ಹೇಳಿದ್ದೆಲ್ಲ ಆಗುತ್ತೆ ಮಾಮ್. ಆದರೆ ನೀನಿವಾಗ ನನ್ನ ಜೊತೆ ಖುಷಿಯಿಂದ ಕಾಲ ಕಳಿಬೇಕು. ನೀನಿಲ್ಲಿರೋ ಸ್ವಲ್ಪ ಹೊತ್ತು ನಾವಿಬ್ರು ಸಂತೋಷವಾಗಿರ್ಬೇಕು. ನಿಜ ಮಗಳೇ, ನಾವು ಸಂತೋಷವಾಗಿರ್ಬೇಕು. ಅಮ್ಮ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ನಾನು ಹೇಳೋ ವಿಷಯನ ನೀವು ನಂಬಬೇಕು. ಹಾಗಿದ್ರೆ ಮಾತ್ರ ನಾನು ಹೇಳ್ತೀನಿ. ನಿನ್ನ ಮಾತು ನಾನು ಯಾಕೆ ನಂಬಲ್ಲ ಅಂತೀನಿ? ನೀನು ಏನೇ ಹೇಳಿದ್ರು ನಂಬ್ತೀನಿ. ಹೇಳು, ಏನು ವಿಷಯ? ಏನು ಮಾಡಲಿ ಅಮ್ಮ, ನಾನು ಹೇಳೋ ವಿಷಯನ ಯಾರೂ ಸೀರಿಯಸ್ ಆಗೇ ತಗೋತಿಲ್ಲ. ನೀವಾದರೂ ನನ್ನ ಮಾತನ್ನ ನಂಬ್ತೀರಾ ಅನ್ನೋ ನಂಬಿಕೆ ಮೇಲೆ ಬಂದಿದ್ದೀನಿ. ನಾನು ನಿಮ್ಮ ಹತ್ರ ನಿಧಿ ಬಗ್ಗೆ ಮಾತಾಡಬೇಕು ಅಮ್ಮ. ನಿಧಿ ಬಗ್ಗೆನಾ? ಏನದು? ಈ ಮನೆಗೆ ಬಂದಾಗಿಂದ ನಾನು ನಿಧಿನ ಗಮನಿಸ್ತಾ ಇದ್ದೀನಿ. ನಿಧಿ ತುಳಸಿಯವರೇ, ದೀಪಿಕಾ, ಮಾಧವ್ ಅವ್ರು ಕರೀತಾ ಇದ್ದಾರೆ. ದರ್ಶನಕ್ಕೆ ಲೇಟ್ ಆಗತ್ತೆ. ಏನೇ ಮಾತಾಡೋದಿದ್ರು ಆಮೇಲೆ ಮಾತಾಡೋಣ. ಅಲ್ಲ ಅಮ್ಮ, ನಾನು ಹೇಳೋದು ಹಣ್ಣು ಕಾಯಿ ತಗೊಳಕ್ಕೆ ಅಂತ ಬಂದ್ವಿ. ಅವರೆಲ್ಲ ಕಾಯ್ತಾ ಇದ್ದಾರೆ. ಹೋಗೋಣ ಬಾ. ದೀಪಿಕಾ, ದೇವಸ್ಥಾನಕ್ಕೆ ಅಂತ ಬಂದಾಗ ಯಾವುದೇ ಗೊಂದಲಗಳಿಟ್ಕೋಬಾರ್ದು. ಎಲ್ಲ ಒಳ್ಳೇದಾಗತ್ತೆ ಅನ್ನೋ ಮನಸ್ಸಿನಲ್ಲಿ ದೇವ್ರ ದರ್ಶನ ಮಾಡಬೇಕು. ಎಲ್ಲ ಒಳ್ಳೇದಾಗತ್ತೆ, ಯೋಚನೆ ಮಾಡಬೇಡ. ಬಾ. ನಾನು ನನ್ನ ಸೊಸೆಗೋಸ್ಕರ ಇಷ್ಟು ಮಾಡೋದು ಕಮ್ಮಿನೇ. ಅವಳು ಕೆಲಸ ಮುಗಿಸ್ಕೊಂಡು ಆಯಾಸದಿಂದ ಮನೆಗೆ ಬಂದಾಗ ಡಲ್ಲಾಗಿ ಕೂಡಬಾರ್ದು. ಮನೆಯಲ್ಲಿ ಎಲ್ಲ ಒಂಥರ ಕಳೆ ಇರಬೇಕು. ಈ ಪಾಸಿಟಿವ್ ವೈಫ್ ಅಂತಾರಲ್ಲ, ಹಾಗಿರ್ಬೇಕು. ಅಯ್ಯೋ ಅಂಕಲ್, ಅದು ಪಾಸಿಟಿವ್ ವೈಫ್ ಅಲ್ಲ, ಪಾಸಿಟಿವ್ ವೈಬ್ಸ್. ಅದಿರ್ಬೇಕು. ಅವಳು ಕೆಲಸ ಅಂತ 3 ಹೊತ್ತು ಊರೂರು ಅಲಿತಿರ್ತಾಳೆ. ಸರಿಯಾಗಿ ಊಟ ಆಗಿರಲ್ಲ, ಕಣ್ತುಂಬ ನಿದ್ದೆ ಆಗಿರಲ್ಲ. ಅದಕ್ಕೆ ಅವಳು ಮನೆಗೆ ಬರ್ತಿದ್ದ ಹಾಗೆ ಬಿಸಿ ಬಿಸಿಯಾಗಿ ಅಡಿಗೆ ಮಾಡಿ ಹೊಟ್ಟೆ ತುಂಬ ಊಟ ಹಾಕಿ ಸ್ನಾನನೂ ಮಾಡಿ ಅವಳು ಮಲಗಿಬಿಟ್ರೆ ನನಗೆ ನೆಮ್ಮದಿ ಆಗತ್ತೆ. ಇದೇನೋ ಇದು? ಅವಳೇನು ಪುಟ್ಟ ಮಗುನ ಹೀಗೆಲ್ಲ ಮಾಡು, ಅದೆಲ್ಲ ಮಾಡು, ಇದೆಲ್ಲ ಮಾಡು ಅಂತ ಹೇಳ್ಕೊಡೋಕ್ಕೆ? ಅದೇನೋ ಗೊತ್ತಿಲ್ಲ ದತ್ತ ಮಹಾಪ್ರಭುಗಳೇ. ಆ ಮಗುನ್ ನೋಡ್ತಾ ಇದ್ರೆ ನನಗೆ ಅವಳು ಪುಟ್ಟ ಮಗು ತರಾನೇ ಕಾಣ್ತಾಳೆ. ನನ್ನ ಮಗಳಾಗಿ ಅವಳು ಯಾಕೆ ಹುಟ್ಲಿಲ್ಲ ಅಂತ ತುಂಬಾ ಸಲ ಅನ್ಕೊಂಡ್ಬಿಟ್ಟಿದ್ದೀನಿ ನಾನು. ಜುಕ, ಈಗಲೂ ಅವಳು ನಿನ್ನ ಮಗಳೇನೆ. ಇಲ್ಲ ದತ್ತ ಮಹಾಪ್ರಭುಗಳೇ, ನನ್ನ ಬದುಕಿನ ತಾಯಿ ಅವಳು. ಅವಳು ಬದಲಾಗಿದ್ದಲ್ದೆ ನನ್ನನ್ನು ಬದಲಾಯಿಸ್ಬಿಟ್ಲು. ನನ್ನ ಪಾಲ್ಗೆ ನನಗೆ ಪಾಠ ಹೇಳಿಕೊಟ್ಟ ತಾಯಿ ಅವಳು. ನಿಮ್ಮ ಬದಲಾವಣೆ ನೋಡಿ ತುಂಬ ಖುಷಿ ಆಗ್ತಿದೆ ಅಂಕಿಲ್. ನಿಮ್ಮಂಥ ಮಾವ ಸಿಗೋಕೆ ಅಲ್ಲಲ್ಲ, ನಿಮ್ಮಂಥ ತಂದೆ ಪ್ರೀತಿ ತುಂಬಿರೋ ಹೃದಯ ಸಿಗೋಕೆ ಅವಳು ತುಂಬ ಪುಣ್ಯ ಮಾಡಿದ್ಲು. ಹಾಗೇನಿಲ್ಲಮ್ಮ. ಇಂಥ ಮನೆಯಲ್ಲಿ ನಾವುಗಳಿದ್ದೀವಲ್ಲ, ನಾವೇ ಪುಣ್ಯವಂತರು. ಅಯ್ಯೋ, ಆ ವಿಚಾರ ಎಲ್ಲ ಬಿಡೋ. ನನ್ನ ಸೊಸೆ ಮುದ್ದುಗೆ ಹೋಟ್ಲಲ್ಲಿ ತಿಂದು ಅಭ್ಯಾಸ ಇಲ್ಲ. ಅವಳು ಮನೆಗೆ ಬರೋ ಅಷ್ಟರಲ್ಲಿ ಬಿಸಿ ಬಿಸಿಯಾಗಿ ನಾವು ಅಡಿಗೆ ರೆಡಿ ಮಾಡಿಬಿಡ್ಬೇಕು. ಅವಳಿಗೆ ಹೀರೆಕಾಯಿ ಬಜ್ಜಿ ಅಂದ್ರೆ ವಿಪರೀತ ಇಷ್ಟ, ಅದನ್ನು ಮಾಡ್ಬೇಕು. ಅಮ್ಮ, ನೀವಾದ್ರೂ ನನ್ನ ಮಾತನ್ನ ನಂಬಿ.
ನನ್ ನಿಧಿ ಬಗ್ಗೆ ಹೇಳ್ತಿರೋದೆಲ್ಲ ಸತ್ಯ. ಹೌದು, ನಿಧಿ ಬಗ್ಗೆ ನೀನು ಹೇಳ್ತಾ ಇರೋದೆಲ್ಲ ಸತ್ಯ. ನನಗಿದೆಲ್ಲ ಗೊತ್ತು. ಏನು, ನಿಮ್ಗೆ ಈ ವಿಷಯ ಎಲ್ಲ ಮೊದಲೇ ಗೊತ್ತಾ? ಹಾಗಾದ್ರೆ ಮನೆಗೆ ಬಂದಿದ್ದು ಶಾರ್ವರಿನೇ. ತುಳಸರೆ, ಏನಿದೆಲ್ಲ? ಏನ್ ಹೇಳ್ತಿದ್ದೀರಾ ನೀವು? ಶಾರ್ವರಿ ಮನೆಗೆ ಬಂದಿದ್ಲ? ನೋಡಿದ್ಯಾ ಬಿ, ಈಗ್ಲಾದ್ರೂ ನನ್ನ ಮಾತನ್ನ ನಂಬ್ತೀಯಾ? ಈ ನಿಧಿನೇ ನಮ್ಗೆಲ್ಲ ಮೋಸ ಮಾಡ್ತಾ ಇದ್ದಿದ್ದು. ಎಷ್ಟೇ ಆಗ್ಲಿ ಅವಳ ತಾಯಿನ ಅವಳು ಹೇಗ್ ಬಿಟ್ಕೊಡಕ್ ಸಾಧ್ಯ? ಏನಿದೆ ನಿಧಿ, ನೀನ್ ನಮ್ಮ ಹತ್ರ ನಾಟಕ ಆಡ್ತಿದ್ಯಾ? ಮನೆಯವ್ರನ್ನೆಲ್ಲ ನಂಬಿಸಿ ಮನೆಯವ್ರ ಪ್ರಾಣ ತೆಗಿಯಕ್ ಹೊರಟಿದ್ಲು ಅವಳು. ನೀನ್ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ಯಾ? ಅವ್ರಿಗೆ ಸಪೋರ್ಟ್ ಮಾಡ್ತಿದ್ಯಾ ಅಂದ್ರೆ ಏನು ಅರ್ಥ ಆದ್ನಿದೆ? ನೀನು ಅವ್ರ ಜೊತೆ ಸೇರ್ಕೊಂಡು ಈ ಮನೆನ ನಾಶ ಮಾಡಬೇಕು ಅನ್ಕೊಂಡಿದ್ಯಾ? ಮಾತಾಡೋನಿದೆ, ನನಗೆ ನಿನ್ನ ಮೇಲೆ ಅನುಮಾನ ಇತ್ತು. ನಿನ್ನ ಶಾರ್ವರಿ ಜೊತೆ ಕಾಂಟ್ಯಾಕ್ಟ್ಗಳಿದೆಯಾ ಅಂತ ನನಗೂ ಅನಿಸ್ತಿತ್ತು. ಇವತ್ತೆಲ್ರಿಗೂ ಸತ್ಯ ಗೊತ್ತಾಯಿತು. ಹೇಳು, ಯಾಕೆ ಹೀಗೆ ಮಾಡಿದೆ? ಯಾಕೆ ನಮ್ಮೆಲ್ರಿಗೂ ಮೋಸ ಮಾಡಿದೆ? ಯಾಕೆ ನಮ್ಮೆಲ್ರೂ ಮುಂದೆ ನಾಟಕ ಆಡಿದೆ? ಈ ಪ್ರಶ್ನೆಗಳನ್ನೆಲ್ಲ ನೀವು ನಿಧಿನ ಕೇಳಿ ಪ್ರಯೋಜನ ಇಲ್ಲ. ಈ ಪ್ರಶ್ನೆಗಳೆಲ್ಲ ನೀವು ನನ್ನನ್ನು ಕೇಳಬೇಕು. ಯಾಕೆ ಅಂದರೆ ನಿಧಿಗೆ ಹೀಗೆಲ್ಲ ನಡ್ಕೊಳಕ್ಕೆ ಹೇಳಿದ್ದೆ ನಾನು.